ಇರಾನ್ ಅಂತೂ ಸರೆಂಡರ್ ಆಗ್ತಾ ಇಲ್ಲ, ಅಮೆರಿಕ ಅಂತೂ ಹಿಂದೆ ಸರಿತಾ ಇಲ್ಲ. ಸೊ ಇದು ಕಂಟಿನ್ಯೂ ಆಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಮತ್ತು ಇದರ ಎಫೆಕ್ಟ್ ಇರೋದು ನೇರವಾಗಿ ಭಾರತದ ಮೇಲೆ. ಸೊ ಏನು ಹೇಳ್ತೀರಿ, ಭಾರತ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು? ಅಲ್ಲ, ಇದು ಅವಶ್ಯಕತೆಯೋ ಅನಿವಾರ್ಯತೆಯೋ ಒಂದು ವ್ಯವಸ್ಥೆಯಲ್ಲಿ ಒಂದು ಜಾಗತಿಕ ಮಟ್ಟದಲ್ಲಿ ಇದು ನಡೀತಾ ಇರುತ್ತೆ ಸಮಯ. ಇದು ಒಂದು 30-40 ವರ್ಷಗಳ 50 ವರ್ಷಗಳ ಒಂದು ವೇಗದ ಗತಿಯಲ್ಲಿ ರಾಷ್ಟ್ರಗಳು ಒಂದು ರೀತಿ ಬಲಾಢ್ಯ ರಾಷ್ಟ್ರಗಳು ತನ್ನ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಕ್ಕಾಗಿ ತಂದೆ ಆಗ್ತಕ್ಕಂಥ ಒಂದು ರಾಜಕೀಯ ನೀತಿಗಳಿಂದ ಈ ರೀತಿಯ ರಾಷ್ಟ್ರಗಳ ಮೇಲೆ ನಡೀತಕ್ಕಂಥ ಯುದ್ಧಗಳ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥ ಒಂದೆರಡು ವಿಶ್ವ ಯುದ್ಧಗಳು ನಾವು ನೋಡಿದ್ದೀವಿ. ಇದು ಕೇವಲ ಭಾರತಕ್ಕೆ ಅಂತಲ್ಲ, ಭಾರತ ಕೂಡ ಒನ್ ಆಫ್ ದಿ ಸಿಚುಯೇಷನಲ್ ವಿಕ್ಟಿಮ್ ಅಂತ ಕರಿಬೋದು. ಪರಿಸ್ಥಿತಿಯಲ್ಲಿ ನಾವಿವತ್ತು ಇದ್ದೀವಿ. ಹಾಗೆ ಅಂದ್ಕೊಂಡು ನಾವು ಅದರಲ್ಲಿ ತುಂಬ ಆತಂಕ ಪಡ್ತಕ್ಕಂತಹ ಸ್ಥಿತಿಯಲ್ಲೂ ನಾವೇನಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಾರಂಭ ಸ್ವತಂತ್ರ ಬಂದ 1947 ಭಾರತಕ್ಕೂ 2000 ಈ ಇವತ್ತಿನ ಒಂದು 20ನೇ ಶತಮಾನ ನಂತರ 2020 ಭಾರತಕ್ಕೂ ಭಾಳ ವ್ಯತ್ಯಾಸ ಇದೆ. ರಾಜಕೀಯವಾಗಿ ಪರ್ಯಾಯವಿಲ್ಲದೆ ಪರಿಹಾರವಿಲ್ಲ ಅಂತಾರೆ. ಆಲ್ಟರ್ನೇಟಿವ್ ಇಲ್ಲದೆ ದರ್ ಇಸ್ ನೋ ಸೊಲ್ಯೂಷನ್ ವಿತೌಟ್ ಆಲ್ಟರ್ನೇಟಿವ್ ಅಂತ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆಗೆ ಭಾರತದ ರಾಜಕೀಯ ವ್ಯವಸ್ಥೆ ತನ್ನನ್ನು ಒಪ್ಕೊಂಡಿದೆ. ಇವತ್ತು ಈಗ ಎಕ್ಸಾಂಪಲ್ ನಡೆದಿರ್ತಕ್ಕಂಥ ಒಂದು 28-30 ದಿವಸಗಳ ಒಂದು ತಿಂಗಳ ಒಂದು ಕಂಟಿನ್ಯೂಸ್ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಒಂದು ರೀತಿ ಪ್ಯಾನಿಕ್ ಆಗಿದ್ದಾರೆ ಮತ್ತು ಎಲ್ಲೋ ಒಂದು ಕಡೆ ಮುಂದೇನಾಗ್ಬೋದು ಅಂತಕ್ಕಂಥ ಒಂದು ಹೈಪೋಥಾಟಿಕಲ್ ಆಗಿ ಯೋಚನೆ ಮಾಡಿ ಒಂದು ರೀತಿ ಬ್ರಹ್ಮಸ್ಥಿತಿಯಲ್ಲಿ ಯೋಚನೆ ಮಾಡ್ಕೊಂಡು ನಾವು ಪ್ಯಾನಿಕ್ ಆಗ್ತಾ ಇದ್ದೀವಿ ಹೊರತು, ಈ ಒಂದು ತಿಂಗಳಲ್ಲಿ ನಿಭಾಯಿಸಿದ ರೀತಿ ನೋಡಿದಾಗ ನಮ್ಮಲ್ಲಿ ನಾವು ಆಲ್ಟರ್ನೇಟಿವ್ ಅಂತಕ್ಕಂಥ ಕಂಡುಕೊಂಡಿದ್ದೀವಿ. ಒಂದು ರಾಜಕೀಯವಾದ ಆಲ್ಟರ್ನೇಟಿವ್ ಇರ್ಬೋದು. ಉದಾಹರಣೆಗೆ ಯಾವ್ಯಾವ 2 ಥರ ರಾಜಕೀಯ, ಒಂದು ವ್ಯಾವಹಾರಿಕವಾದ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ನಾವು ರಷ್ಯಾದಲ್ಲಿ ಮೇಲೆ ತಗೊಂಡಂಥ ವ್ಯವಸ್ಥೆ ಇರ್ಬೋದು, ಆಫ್ರಿಕಾಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ನಮ್ಮ ದೇಶದಲ್ಲೇ ಆಲ್ಟರ್ನೇಟಿವ್ ಎನರ್ಜಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ಬೋದು, ಸೋಲಾರ್ ಇರ್ಬೋದು ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಅದು ಹೋಗ್ತಾ ಇರ್ತಕ್ಕಂಥ ವೇಗಳು ಎಲ್ಲ ಕಾನ್ಫಿಡೆನ್ಸ್ ಬಿಲ್ಡಪ್ಪಿಗೆ ಬೇಕು ಎಲ್ಲ ಇದೆ. ಇನ್ನು ಅದಕ್ಕೆ ಪೂರಕವಾಗಿ ಇವತ್ತು ನಾವೆಷ್ಟು ರಾಜಕೀಯ ಜಾಣ್ಮೆಯನ್ನು ಡಿಪ್ಲೊಮೆಟಿಕ್ ಥರ ನಿಪುಣತೆ ತೋರಿಸಿದ್ವೋ, ಇರಾನ್ ರಾಷ್ಟ್ರ ಕೂಡ ತನ್ನ ರಾಜಕೀಯ ಹೆಜ್ಜೆಯನ್ನು ಚೆನ್ನಾಗಿತ್ತು. ಅದೆಲ್ಲೂ ಕೂಡ ಭಾರತವನ್ನು ತಾನು ಶತ್ರು ರಾಷ್ಟ್ರ ರೀತಿಯಲ್ಲಿ ಬಿಂಬಿಸ್ಕೊಳ್ಳಿಲ್ಲ. ಅದಕ್ಕೂ ತನ್ನ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ತೋರಿಸ್ಬೇಕಾಯ್ತು ಜಾಗತಿಕದಲ್ಲಿ. ಅದರ ಹಿನ್ನೆಲೆಯಾಗಿ ಇವತ್ತು ನಮಗೆ ಒಂದು ರೀತಿ ಪ್ಲಸ್ ಆಯಿತು. ಆತಂಕ ಸ್ವಲ್ಪ ನಿರ್ಮೂಲನೆ ಆಯ್ತು. ನೋಡಿರ್ಬೋದು ನೀವು, ನಿಫ್ಟಿ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ಕಂಟಿನ್ಯೂ ಸತತವಾಗಿ ಕೊಲಾಪ್ಸ್ ಆಗಿ ಬಿದ್ದಿದ್ದು ಮತ್ತೆ ಎದ್ದೇಳ್ತು.